18 ವರ್ಷ ಹುಡುಗಿಯನ್ನು 50 ವರ್ಷ ಅಂಕಲ್ ಮದುವೆಯಾದ ಪ್ರಕರಣಕ್ಕೆ ಬೇಕ್ ಟ್ವಿಸ್ಟ್. ಹುಡುಗಿಯನ್ನು ಬಲವಂತವಾಗಿ ಮದುವೆಯಾಗಿ ಮನೆಯಲ್ಲಿ ಕೂಡಿ ಹಾಕಿ 15 ದಿನ ನರಕ ತೋರಿಸಿದ ಭೂಪ. ಅಲ್ಲಿ ನನ್ ಕಾಲ್ ಮಾಡಿ ನನ್ಗ ಕರ್ದಾನ, ಇಲ್ಲಿ ಬಾ ಹೋಟೆಲ್ಗೆ. ಜನವರಿ 3ರಂದು ಹುಬ್ಬಳ್ಳಿ ಮೂಲದ ಕರಿಷ್ಮಾ ಕಾಣೆಯಾದ ಬಗ್ಗೆ ಮಹಾರಾಷ್ಟ್ರದ ಕೊಲ್ಲಾಪುರದಲ್ಲಿ ಪ್ರಕರಣ ದಾಖಲಾಗಿತ್ತು. ಹುಬ್ಬಳ್ಳಿ ಚಾಲುಕ್ಯ ನಗರದ ನಿವಾಸಿಯಾಗಿದ್ದ ಕರಿಷ್ಮಾ ಅಜ್ಜಿ ಮನೆ ಹೋದಾಗ ನಾಪತ್ತೆಯಾಗಿದ್ದಳು. ಆದರೆ ಕರಿಷ್ಮಾ ತಂದೆ ತಾಯಿ 50 ವರ್ಷ ಪ್ರಕಾಶ್ ತಮ್ಮ ಮಗಳ ಬ್ರೈನ್ ವಾಶ್ ಮಾಡಿ ಮದುವೆ ಮಾಡಿಕೊಂಡಿರುವ ಬಗ್ಗೆ ಆರೋಪ ಮಾಡಿದ್ದರು. ಸೈಕೋಪಾತ್ ಅಂಕಲ್ ನಿಂದ ನರಕಯಾತನೆ ಅನುಭವಿಸಿದ 18 ವಯಸ್ಸಿನ ಕರಿಷ್ಮಾ ಅಂಕಲ್ ನಿಂದ ತಪ್ಪಿಸಿಕೊಂಡು ವಾಪಸ್ ತಂದೆ ತಾಯಿ ಬಳಿಗೆ ಬಂದ ಕರಿಷ್ಮಾ. ಪ್ರಕಾಶ್ ಅಂತ ಅವನ್ ಮತ್ ನನ್ಗ ಧಮ್ಕಿ ಕೊಟ್ಟಿದ್ದ, ನಿಮ್ ಮಮ್ಮಿ ಡ್ಯಾಡಿಗ ಸಾಯಿಸ್ಬಿಡ್ತೀನಿ, ನಿನ್ಗೂ ಸಾಯಿಸ್ಬಿಡ್ತೀನಿ, ನನ್ ಮಾತ್ ಕೇಳಿ ಹೋಗ್ ನೀನು, ಇಲ್ಲಾಂದ್ರೆ ನಿನ್ಗೂ ನೋಡಿ ಏನ್ ಮಾಡ್ತೀನಿ ಅಂತ ಮುಂದೆ ಹಂಗ ಹೇಳಿ ಧಮ್ಕಿ ಕೊಟ್ಟಿದ್ದ. ಅಂಕಲ್ ಪ್ರಕಾಶ್ಗೆ ಈಗ 22 ವರ್ಷ ಮಗನಿದ್ದಾನೆ. ಸದ್ಯ ಇರುವ ಹೆಂಡತಿಯನ್ನ ಸಹ ಪ್ರೀತಿಸಿ ಮದುವೆಯಾಗಿದ್ದ. ಹೆಂಡತಿಗೂ ಮಾನಸಿಕ ಕಿರಿಕಿರಿ ನೀಡಿದ ಅಂಕಲ್ ಪ್ರಕಾಶ್ ಕಾಮ ಪಿಶಾಚಿಯಾಗಿರುವ ನಿತ್ಯ ತನ್ನ ಹೆಂಡತಿ ದೈಹಿಕ ಹಲ್ಲೆ ಮಾಡುತ್ತಿದ್ದ. ಇದೇ ವೇಳೆ ಅದೇ ಏರಿಯಾದ ಕರಿಷ್ಮಾ ಮೇಲೆ ಕಣ್ಣು ಹಾಕಿದ ಪ್ರಕಾಶ್. ಕರಿಷ್ಮಾ ಬಡತನವನ್ನ ಬಳಸಿಕೊಂಡು ಹಣ ಆಮಿಸಿ ತೋರಿಸಿ ಬಲೆಗೆ ಹಾಕಿಕೊಂಡಿದ್ದ. ಪ್ರಕಾಶ್ ಬಣ್ಣದ ಮಾತಿಗೆ ಮರುಳಾಗಿ ಮದುವೆಯಾಗಲು ಒಪ್ಪಿದ್ದ ಕರಿಷ್ಮಾ ಓಡಿ ಹೋಗಿ ಮದುವೆಯಾದ 2 ದಿನಕ್ಕೆ ಪ್ರಕಾಶ್ನಿಂದ ಕರಿಷ್ಮಾ ಮೇಲೆ ಟಾರ್ಚರ್. ಒಂಟಿ ಮನೆಯಲ್ಲಿ ಗೋಡಿ ಹಾಕಿ ಬೀಗ ಹಾಕಿಕೊಂಡು ಹೋಗಿದ್ದ. ಅಲ್ಲದೆ ನಿತ್ಯ ಅಸಭ್ಯ ವಿಡಿಯೋ ಚಿತ್ರಗಳನ್ನ ತೋರಿಸಿ ಕರಿಷ್ಮಾ ಮೇಲೆ ರಾಕ್ಷಸ ವರ್ತನೆ ತೋರಿದ್ದ. ಇದರಿಂದಾಗಿ ಭಯಗೊಂಡ ಕರಿಷ್ಮಾ ಸದ್ಯ ಪ್ರಕಾಶ್ನಿಂದ ತಪ್ಪಿಸಿಕೊಂಡು ಬಂದು ಹೊಸ ಜೀವನ ಆರಂಭಿಸುವ ಆಲೋಚನೆ. ಆದ್ರೆ ಪ್ರಕಾಶ್ ಕರಿಷ್ಮಾ ಮತ್ತು ತನ್ನ ಹೆಂಡತಿ ಸೇರಿ 5 ಜನ ಹುಡುಗಿಯರಿಗೆ ಇದೇ ರೀತಿ ಮಾಡಿರುವ ಆರೋಪ. ಹೀಗಾಗಿ ಪ್ರಕಾಶ್ ಒಬ್ಬ ಕಾಮ ಪಿಶಾಚಿಯಾಗಿದ್ದು ಪ್ರಕಾಶ್ ವಿರುದ್ಧ ಕಾನೂನು ಹೋರಾಟಕ್ಕೆ ನಿರ್ಧಾರ. ನನ್ನ ಫೋರ್ಸ್ ಮಾಡಿ ತಗೊಂಡು ಹೋಗಿದ್ದ ಸರ್. ಪ್ರಕಾಶ್ ಗೋಪಿ ಕಂಜರ್ಘಾಟ್ ಅಂತ. ನಾನು ಕೋಲ್ಹಾಪುರ್ನಾಗ ಹೋಗಿದ್ದೆ. ಅಲ್ಲಿ ನಿಂತು ನಾನು ಕಾಲ್ ಮಾಡಿ ಅಲ್ಲೇ ನಾನು ಕಾಲ್ ಮಾಡಿ ನನ್ಗೆ ಕರೆದಾನ, ಇಲ್ಲಿ ಬಾ ಹೋಟೆಲ್ಗೆ. ಅಲ್ಲಿ ಕೋಲ್ಡ್ ಡ್ರಿಂಕ್ಸ್ ಕುಡಿಸಿ ನನ್ಗೆ ಆ ಕೋಲ್ಡ್ ಡ್ರಿಂಕ್ಸ್ ನಾನು ಏನು ಹಾಕಿನ ಗೊತ್ತಿಲ್ಲ, ಏನು ಪಾಯ್ಸನ್ ಹಾಕಿದ್ದ ಏನು ಅವ್ನು ಕೇಳ್ಕೊಂತ ಹೋಗಿದ್ದೆ. ನಾನು ಅಲ್ಲಿಂದ ಹೋಗಿ ನನ್ಗೆ ಬಸ್ನಾಗೆ ತೊಗೊಂಡು ಹೋಗಿದ್ದ, ಎಲ್ಲೇ ಎದ್ರಾಗ ತೊಗೊಂಡು ಹೋಗಿದ್ದ ಅದನ್ನು ಗೊತ್ತಿಲ್ಲ. ತೊಗೊಂಡು ಹೋಗಿ ನನ್ಗೆ ಒಂದು ರೂಮ್ನಾಗ ಇಟ್ಟಿದ್ದ. ಆವಾಗ ನನ್ಗೆ ಹೋಶ್ ಬಂತು. ಹೋಶ್ ಬಂದ ಮೇಲೆ ನನ್ಗೆ ಕೇಳಿದ್ದೆ, ನಾನು ಎಲ್ಲೇ ಬಂದೀನಿ, ನಾನು ಯಾವ ಊರಾಗ ಅದೀನಿ ಅಂದರೂ ಕೇಳಿದ್ರೆ ಹೇಳಿಲ್ಲ. ಮತ್ತು ಆಮೇಲೆ ನೀನು ಹೆಂಗೆ ಹೇಳ್ತೀನಿ ಹಂಗೆ ಹೇಳಿ ನನ್ನ ಮಾತು ಅಂತ ಹೇಳಿದ್ದ ಅವನು, ಆ ಪ್ರಕಾಶ್ ಅಂತ. ಅವ್ನು ಮತ್ತು ನನ್ಗೆ ಧಮ್ಕಿ ಕೊಟ್ಟಿದ್ದ, ನಿಮ್ಮ ಮಮ್ಮಿ ಡ್ಯಾಡಿಗೆ ಸಾಯಿಸ್ಬಿಡ್ತೀನಿ, ನಿನಗೂ ಸಾಯಿಸ್ಬಿಡ್ತೀನಿ, ನನ್ನ ಮಾತು ಕೇಳಿ ಹೋಗಿ ನೀನು, ಇಲ್ಲಾಂದ್ರೆ ನಿನ್ಗೆ ನೋಡಿ ಏನು ಮಾಡ್ತೀನಿ ಅಂತ ಮುಂದೆ ಹಂಗೆ ಹೇಳಿ ಧಮ್ಕಿ ಕೊಟ್ಟಿದ್ದ ಸರ್. ಅಲ್ಲ, ಈಗ ಮದುವೆ ಆಗಿದ್ರಲ್ಲ, ಎಲ್ಲಾಗಿದ್ರಿ, ಏನು? ಅದು ಮದ್ವೆ ಯಾವ ಊರಾಗ ಆಗಿದೆ ಅದೂ ಗೊತ್ತಿಲ್ಲ, ನನಗೆ ಕೇಳಿದ್ರು ಹೇಳಿಲ್ಲ. ನನಗೂ ಜಬರ್ದಸ್ತಿ ನನ್ನ ಜೊತೆ ಮದ್ವೆ ಮಾಡಿದ್ದ ಸರ್. ಆಮೇಲೆ ಮುಂದೆ ಎಲ್ಲಿದ್ರಮ್ಮ? ಅಲ್ಲೇ ರೂಮ್ನಾಗ ಇಟ್ಟಿದ್ದ. ಆಮೇಲೆ ನಮ್ಮ ಮಮ್ಮಿ ಡ್ಯಾಡಿ ನ್ಯೂಸ್ನಾಗ ಬಂದಿದ್ದ. ಆವಾಗ ನಾನು ಆ ನ್ಯೂಸ್ ನನಗೆ ತೋರಿಸಿದ್ದ. ಆಮೇಲೆ ಅಂದಾನ ನಿಮ್ಮ ಡ್ಯಾಡಿ ಇದು ಕೆಲಸ ಕಡೆ ಅದೀನಿ ಅಂತ ಹೇಳಿ ನನಗೆ ಧಮ್ಕಿ ಕೊಟ್ಟಿದ್ದ, ಅಲ್ಲೇ ಹೋಗಿ ನಿಮ್ಮ ಡ್ಯಾಡಿಗೆ ಸಾಯಿಸ್ಬಿಡ್ತೀನಿ ಅಂತ ಹೇಳಿ ನನಗೆ ಹಂಗೆ ಹೇಳಿದ್ದ. ನಾನು ಎಂದಿನಿ ಅವ್ರು ಅಂದ ನನಗೆ, ಪ್ರಕಾಶ್ ಅವ್ರು ಅಂದಿದ್ದ, ನಿನ್ಗೆ ಪೊಲೀಸ್ ಸ್ಟೇಷನ್ ತೊಗೊಂಡು ಹೋಗ್ತೀನಿ, ಅಲ್ಲಿ ಹೋಗಿ ನಿಮ್ಮ ಮಮ್ಮಿ ಡ್ಯಾಡಿ ಮೇಲೆ ಕಂಪ್ಲೇಂಟ್ ಕೊಡು ಅಂತ ಹೇಳಿದ್ದ. ನಾನು ಆಯ್ತು ಬಿಡು ನಾನು ಕೊಡ್ತೀನಿ ಅಂತ ಹೇಳಿ ನಮ್ಮ ಮಮ್ಮಿ ಡ್ಯಾಡಿ ಸಪೋರ್ಟ್ನಾಗ ಬಂದಿದ್ದೆ. ನಮ್ಮ ಮಮ್ಮಿ ಡ್ಯಾಡಿ ಬೇಕು, ನನಗೆ ಎಜುಕೇಷನ್ ಬೇಕು, ಇಂಥ ಕೆಲಸ ಮಾಡಬಾರ್ದಂತ ನಾನು ಅದು ಮಾಡಿದ್ದೆ. ಅಲ್ಲ, ಈಗ ಮೊಬೈಲ್ ಇದು ಟಿವಿಗೆಲ್ಲ ಬಂತಂದ್ರಲ್ಲ, ಅದನ್ನ ನೋಡಿ ಅಂದರೆ ನಮ್ಮ ಮರ್ಯಾದೆ ತೆಗಿತದಂತ ಇದು ಮಾಡಿದ್ನ. ಹಾಂ, ಏನು ಅಲ್ಲ ಕಂಪ್ಲೇಂಟ್ ಎದು ಕೊಡಂತ ಅವ್ನ ಇದು ನೇಮ್ ಸ್ಪಾಯ್ಲ್ ಮಾಡತ್ತ ಅಂತ ನಮ್ಮ ಮಮ್ಮಿ ಡ್ಯಾಡಿ ಅಂತ ಹೇಳಿ ನನ್ನ ಮೇಲೆ ಕಂಪ್ಲೇಂಟ್ ಹಾಕ್ಯಾರ. ನಿಮ್ಮ ಮಮ್ಮಿ ಡ್ಯಾಡಿ ಹೋಗಿ ನಿಮ್ಮ ಮಮ್ಮಿ ಡ್ಯಾಡಿ ಮೇಲೆ ಕಂಪ್ಲೇಂಟ್ ಕೊಡಂತ ಹೇಳಿದ್ರು. ಹೌದು, ಅವ್ನ ಮಾತ ಕೇಳಿ ಬಂದಿದ್ದೆ, ಹಿಂಗೆ ಕೊಡ್ತೀನಿ ಸ್ಟೇಟ್ಮೆಂಟ್, ಹಂಗೆ ಕೊಡ್ತೀನಿ ಅಂತ ಹೇಳಿ ಬಂದಿದ್ದೆ. ಮತ್ತು ಅವ್ನ ಸ್ಟೇಟ್ಮೆಂಟ್ ಕೊಟ್ಟಿಲ್ಲ, ಹಂಗೆ ಹೇಳಿದ್ದ, ಹಂಗೆ ಕೊಟ್ಟಿಲ್ಲ. ಟಾರ್ಚರ್ ಕೊಟ್ಟಿದ್ದ. ಹಾಂ, ಅದು ಬ್ಯಾಡ್ ನ್ಯೂಸ್ ತೋರಿಸೋದು ಅಂತ ಎಲ್ಲ ಕೆಲಸ ಮಾಡಿದ್ದ ನನ್ನ ಜೊತೆ. ಯಾವ ಥರ ಅಂದ್ರೆ ಕಿರುಕುಳ ಯಾವ ಥರ ಕೊಡ್ತಿದ್ ನಮ್ಮ ನಿನಗೆ?
ಮೊಬೈಲ್ನಾಗ ಸೆಂಡಿಂಗ್ ಮಾಡೋದು ಅಂತ ಕೆಲಸ ಮಾಡಿದ್ದು ಸರ್. ಈಗ ಅವ್ರು ಬಂದ್ಮೇಲೆ ಕಂಪ್ಲೇಂಟ್ ಕೊಡ್ತೀಯಲ್ಲಮ್ಮ, ಈಗ ಬಂದ್ಮೇಲೆ ಹೌದು, ಅವನಿಗೆ ಅವ್ನಿಗೆ ಕಂಪ್ಲೇಂಟ್ ಕೊಡ್ಬೇಕಂತ ನಾನೀಗ ಪೊಲೀಸ್ ಸ್ಟೇಷನ್ ಹೋಗಿ ಕಂಪ್ಲೇಂಟ್ ಕೊಡ್ತೀನಿ. ಅವ್ನಿಗೆ ಇದು FIR ಮಾಡಬೇಕು. ಏನು ನ್ಯಾಯ ಬೇಕು ನನಗೆ? ನ್ಯಾಯ ಬೇಕೀಗ ನನಗೆ. ನನ್ನ ಎಜುಕೇಷನ್ನು ಸ್ಪಾಯ್ಲ್ ಆಯ್ತಾ, ನನ್ನ ಲೈಫ್ ಸ್ಪಾಯ್ಲ್ ಆಯ್ತಾ. ಅವನ ಬಗ್ಗೆ ನನಗೆ ತಲೆನಾಗಿ ಏನೇನು ಮಾಡಿದ್ದ ನನಗೂ ಗೊತ್ತು ಸರ್. ಸ್ವಲ್ಪ ಅಲ್ಲಮ್ಮ ಈಗ ಅಲ್ಲಮ್ಮ ಈಗ ಮದುವೆ ಆಗಿತ್ತು ಅಂತ ಗೊತ್ತಿತ್ತಲ್ಲ, ಮತ್ತು ಯಾಕೆ ನೀನೇ ಹಾಕಿದ? ನನಗೆ ಅವ್ನು ಏನು ಹಾಕಿದ್ದ ಜ್ಯೂಸ್ನಾಗ ಅದು ಗೊತ್ತಿಲ್ಲ. ಅವ್ನ ಮಾತು ಕೇಳ್ಕೊಂಡು ಹೋಗಿದ್ದೆ, ಧಮ್ಕಿ ಭಾಳ ಕೊಟ್ಟಿದ್ದ ಅವನು. ಮತ್ತು ಆಮೇಲೆ ಅವ್ರ ಹೆಂಡತಿ ಬಂತು ನನಗೆ ಹೇಳಿದ್ದು, ಅವ್ನು ಹಿಂಗದನ್ ಹಂಗದನ್. ಅವಾಗ ನನಗೆ ಭರೋಸಾ ಆತು. ಆ ಹೆಂಡತಿ ಜೊತೆ ಹೆಂಗೆ ಮಾಡಿದ್ದ ಹಂಗೆ ನನ್ನ ಜೊತೆನೂ ಮಾಡಿದ್ದ. ಮತ್ತು 2-3 ಹುಡುಗಿ ಗರ್ಲ್ಸ್ನೂ ಹಂಗೆ ಮಾಡಿದ್ದ ಅಂತ ನನಗೂ ಹೇಳಿದ್ದ ಅವನು. ನಾನು ನಿನ್ನ ಜೊತೆನೂ ಹಂಗೆ ಮಾಡ್ತಿ ಅಂತ ಹೇಳಿದ್ದ. ನಾನು ಗಾಬರಿ ಆಗಿಬಿಟ್ಟು ನಾನು ಓಡಿ ಬಂದಿನಿ ಅಲ್ಲಿಂದ. ಹುಬ್ಬಳ್ಳಿ ಧಾರವಾಡ ನಗರ ಕಮಿಷನರೇಟ್ ವ್ಯಾಪ್ತಿಯ ಕೇಶವಾಪುರ ಪೊಲೀಸ್ ಠಾಣೆಯಲ್ಲಿ 18ನೇ ತಾರೀಕು ಒಂದು ಪ್ರಕರಣ ದಾಖಲಾಗಿದೆ. ಆ ಪ್ರಕರಣದಲ್ಲಿ ಈಗ ಸದ್ಯ ಮೇಜರ್ ಇರುವಂಥ ಒಂದು ಹುಡುಗಿ 2023ರಲ್ಲಿ ಆಕೆ ಇನ್ನೂ ಮೈನರ್ ಇದ್ದಂಥ ಸಂದರ್ಭದಲ್ಲಿ ಒಬ್ಬ ಪಕ್ಕದ ಮನೆಯ ವ್ಯಕ್ತಿ ಆಕೆಯನ್ನು ಪುಸ್ಲಾಯಿಸಿ ವಿದ್ಯಾಭ್ಯಾಸಕ್ಕೆ ಸಪೋರ್ಟ್ ಮಾಡ್ತೀನಿ ಮತ್ತು ನಿನಗೊಂದು ಒಳ್ಳೆಯ ಜೀವನ ಕೊಡ್ತೀನಿ ಅಂತೆಲ್ಲ ಆಸೆ ತೋರಿಸಿ ಆಮಿಷ ಒಡ್ಡಿ ಲೈಂಗಿಕವಾಗಿ ದೌರ್ಜನ್ಯ ಎಸಗಿದ್ದಾನೆ ಅನ್ನುವಂಥದ್ದು ಆರೋಪಿಸಿರ್ತಾಳೆ. ಅದಕ್ಕೆ ಪೂರಕ ಸಾಕ್ಷ್ಯಾಧಾರಗಳು ಕೂಡ ಒದಗಿಸ್ಕೊಟ್ಟಿರ್ತಾಳೆ. ಅದಾದಮೇಲೆ 18 ವರ್ಷ ಆಕೆ ಆದಮೇಲೆ ಮತ್ತು ಕುಂದಗೋಳದ ಒಂದು ದೇವಸ್ಥಾನದಲ್ಲಿ ಮದುವೆ ಮಾಡ್ಕೊಂಡಿದ್ದಾರೆ ಅನ್ನೋಂಥದ್ದು ಮಾಹಿತಿ ಬರುತ್ತೆ. ಈ ಸದರಿ ವ್ಯಕ್ತಿ ಏನಿದ್ದಾನೆ ಆತನಿಗೆ ಸುಮಾರು 49ರಿಂದ 50 ವರ್ಷ ವಯಸ್ಸಾಗಿದೆ. ಮತ್ತು ಆ ಹುಡುಗಿ ಈಗಷ್ಟೇ 17 ತುಂಬಿ 18 ವಯಸ್ಸಲ್ಲಿರುವಂಥವಳು. ಅಕಸ್ಮಾತ್ತು ಆಕೆಗೆ ಲೈಂಗಿಕ ದೌರ್ಜನ್ಯ ಆದಂಥ ಸಂದರ್ಭದಲ್ಲಿ ಕಂಪ್ಲೇಂಟ್ ಕೊಡ್ತೀನಿ ಅಂತ ಹೇಳಿದಾಗ ನಿಮ್ಮ ತಂದೆ ತಾಯಿಗೆ ಮತ್ತು ಕೊಲೆ ಮಾಡಿಸ್ತೀನಿ ಅಂತೆಲ್ಲ ಬೆದರಿಕೆ ಹಾಕಿದ್ದಾನೆ ಅಂತೆಲ್ಲ ಹೇಳಿಬಿಟ್ಟು ಈಗ ಕಂಪ್ಲೇಂಟ್ ಕೊಟ್ಟಿದ್ದಾಳೆ. ಅದೊಂದು ಪ್ರಕರಣವನ್ನು ನಾವು ಪೋಕ್ಸೋ ಅಡಿಯಲ್ಲಿ ದಾಖಲು ಮಾಡ್ಕೊಂಡಿದ್ದೇವೆ. ಮತ್ತು ಪ್ರಕರಣದ ತನಿಖೆಯನ್ನು ಕೇಶವಾಪುರ ಇನ್ಸ್ಪೆಕ್ಟರ್ ಅವರು ಕೈಗೆತ್ತಿಕೊಂಡಿದ್ದಾರೆ. ಸರ್ ಆಕೆ ಎಲ್ಲಿದ್ಲು ಏನು? ಆಕೆ ಇಲ್ಲೇ ಹುಬ್ಳಿ ಮೊದಲೆಲ್ಲ ಬೇರೆ ಬೇರೆ ಕಡೆ ಹೋಗಿದ್ದಾರೆ. ಕುಂದಗೋಳದ ಒಂದು ದೇವಸ್ಥಾನದಲ್ಲಿ ಮದುವೆ ಆಗಿದ್ದಾರೆ ಅಂತ ಹೇಳ್ತಾರೆ. ಅದು ಯಾವುದೋ ಅಧಿಕೃತವಾಗಿ ಆಗಿರುವಂಥದ್ದು ಅಲ್ಲ. ಅಲ್ಲಿ ಇವಾಗ ದೇವಸ್ಥಾನಗಳಲ್ಲಿ ಮದುವೆ ಮಾಡ್ಕೊಳೋದಕ್ಕೆ ಯಾವ ರೀತಿ ಪದ್ಧತಿ ಇರುತ್ತೆ ಆ ಥರ ಮಾಡಿರೋದಲ್ಲ. ಅವರೇ ಎಕ್ಸ್ಚೇಂಜ್ ಮಾಡ್ಕೊಂಡು ತಾಳಿ ಕಟ್ಕೊಂಡಿದ್ದೀವಿ ಅಂತಂದು ಫೋಟೋಗ್ರಾಫ್ಸ್ ಎಲ್ಲ ನಮಗೆ ಸಿಕ್ಕಿದೆ. ಅದಾದಮೇಲೆ ಬೇರೆ ಬೇರೆ ಕಡೆ ಹೋಗಿದ್ದಾರೆ. ಬೇರೆ ಬೇರೆ ಕಡೆ ಹೋಗಿಬಿಟ್ಟು ನಂತರದಲ್ಲಿ ಫೈನಲಿ ಇಲ್ಲಿ ನಮ್ಮ ಗೋಕುಲ್ ರಸ್ತೆಯಲ್ಲಿ ಒಂದು ರೂಮ್ ಮಾಡ್ಕೊಂಡು ಅದರಲ್ಲಿ ವಾಸ ಮಾಡ್ಕೊಂಡಿದ್ರು ಅನ್ನೋಂಥದ್ದು. ಮತ್ತು ಆ ಹುಡುಗಿ ಭಾಳ ಸ್ಪಷ್ಟವಾಗಿ ನಿರಂತರವಾಗಿ ನನ್ನ ಮೇಲೆ ಲೈಂಗಿಕ ದೌರ್ಜನ್ಯ ಎಸಗ್ತಾ ಬಂದಿದ್ದಾನೆ. ಮತ್ತು ಇನ್ನೂ ನನ್ನ ಖಾಸಗಿ ವಿಷಯಗಳನ್ನ ಅಕಸ್ಮಾತ್ ನೀನು ಕೇಸ್ ಕೊಡೋದಾದರೆ ಹೊರಗಡೆ ಬಿಟ್ಟು ನಿನಗೂ ನಿಮ್ಮ ತಂದೆ ತಾಯಿ ಯಾರು ತಲೆ ಎತ್ಕೊಂಡು ಜೀವನ ಮಾಡಬಾರ್ದು, ಆ ಥರ ಎಲ್ಲ ಮಾಡ್ತೀನಿ ಅಂತ ಬೆದರಿಕೆ ಆಗ್ತಾಯಿದ್ದೆ. ಹಾಗಾಗಿ ನಾನು ಕನ್ಸಿಡರ್ ಮಾಡ್ತಾಯಿದ್ದೆ ಅನ್ನೋಂಥ ವಿಷಯ ಕೂಡ ಹೇಳಿದ್ದಾಳೆ. ಸದ್ಯ ಹುಡುಗಿಗೆ ಮೆಡಿಕಲ್ ಚೆಕಪ್ಗೆ ಕಳಿಸಿದ್ದೀವಿ. ಮೆಡಿಕಲ್ ಚೆಕಪ್ ಮಾಡಿ ಮತ್ತು ಅವಳದು ಆರೋಗ್ಯ ಸ್ಥಿತಿ ಏನಿದೆ ಅಂತೆಲ್ಲ ಸಂಪೂರ್ಣ ತಪಾಸಣೆ ಮಾಡಲಿಕ್ಕೆ ಸದ್ಯ ಆಸ್ಪತ್ರೆಯಲ್ಲಿದ್ದಾಳೆ. ಅವ್ರ ಪೇರೆಂಟ್ಸ್ ಏನಾದರೂ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಸರ್ ಈ ಹಿಂದೆ? ಪೇರೆಂಟ್ಸು ವಿರೋಧ ಮಾಡಿದ್ದಾರೆ ಈ ಥರದ್ದು ಆಗಬಾರ್ದು ಅಂತಂದು. ಮತ್ತು ಸ್ಟೇಷನಿಗೆ ಬಂದು ಕಂಪ್ಲೇಂಟ್ ಕೊಟ್ಟಿರೋದ್ರ ಬಗ್ಗೆ ನನಗೆ ಮಾಹಿತಿ ಇಲ್ಲ. ಅವ್ರು ಮದುವೆ ಆಗಿದೆ ಅಂತ ಗೊತ್ತಾದ ಮೇಲಂತೂ ಅವರು ಹುಡುಕಾಡಿದ್ದಾರೆ, ಅವರ ಹಂತದಲ್ಲಿ ಹುಡುಕಾಡಿದ್ದಾರೆ. ಆಮೇಲೆ ಯಾವುದೇ ಒಂದು ನಮ್ಮಲ್ಲಿ ಪ್ರಕರಣ ದಾಖಲಾಗಿಲ್ಲ. ಅದಾದಮೇಲೆ ಹುಡುಗಿ ಮದುವೆ ಆಗಿದೆ ಅಂತ ಸರ್ಫೇಸ್ ಆದಮೇಲೆ ಅವಳನ್ನ ಪೇರೆಂಟ್ಸ್ ಜೊತೆ ಸಂಪರ್ಕಕ್ಕೆ ಬಿಟ್ಟಾಗ ಹುಡುಗಿ ಹಳೆಯದೆಲ್ಲ ಕತೆ ಹೇಳಿದ್ದಾಳೆ. ಹಿಂಗೆ ಸುಮಾರು 1.5-2 ವರ್ಷದಿಂದ ನನಗೆ ನಿರಂತರವಾಗಿ ಲೈಂಗಿಕ ದೌರ್ಜನ್ಯ ನೀಡಿದ್ದಾನೆ ಅಂತಂದು. ಸೊ ಅದರ ಹಿನ್ನೆಲೆಯಲ್ಲಿ ಒಂದು ಪೋಕ್ಸೋ ಪ್ರಕರಣ ದಾಖಲು ಮಾಡಿಕೊಂಡು ಆರೋಪಿಯನ್ನು ಅರೆಸ್ಟ್ ಮಾಡ್ತಾರೆ. ಅವ್ನ ಫ್ಯಾಮಿಲಿ ಏನಾದರೂ ಸಪೋರ್ಟ್ ಇದೆಯಾ ಈ ಮದುವೆ ಆಗಲಿಕ್ಕೆ ಮತ್ತು ಈ ಥರ ಓಡಾಡಲಿಕ್ಕೆ? ಮತ್ತು ಯಾರು ಹಿಂಗೆ ಸಪೋರ್ಟ್ ಯಾರು ಇದ್ದರು? ಇಲ್ಲ, ಇವಾಗ ಅವ್ನ ಫ್ಯಾಮಿಲಿ ಏನಿದೆ, ಅವ್ನ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಏನಿದೆ ಅದನ್ನೆಲ್ಲ ನಾವು ಇನ್ನೂ ಪರಿಶೀಲನೆ ಮಾಡ್ತಾಯಿದ್ದೇವೆ. ಬಟ್ ಸದ್ಯದ ಮಾಹಿತಿ ಪ್ರಕಾರ ಅವನಿಗೆ ಸುಮಾರು 49ರಿಂದ 50 ವರ್ಷ ವಯಸ್ಸಾಗಿದೆ ಅನ್ನುವಂಥದ್ದೊಂದು ವಿಷಯ. ಮತ್ತು ಹುಡುಗಿಗೆ ಈಗಷ್ಟೇ 18 ವರ್ಷ ಆಗಿದೆ ಅನ್ನುವಂಥದ್ದು ಕೂಡ ಒಂದು ಅತಿ ಮುಖ್ಯ ವಿಷಯ. ಅವಳಿಗೆ ಓದಿಸ್ತೀನಿ, ನಿನಗೆ ಚೆನ್ನಾಗಿ ಮುಂದೆ ಕೆಲಸ ಕೊಡಿಸ್ತೀನಿ ಅಂತೆಲ್ಲ ಆಮಿಷ ತೋರಿದ್ದಾನೆ ಅನ್ನುವಂಥದ್ದು ಕಂಪ್ಲೇಂಟಲ್ಲಿ ಕೊಟ್ಟಿದ್ದಾರೆ. ಮತ್ತು ಔಷಧಿ ಕೊಟ್ಟು ಕೂಡ ಕರ್ಕೊಂಡು ಬೇರೆ ಬೇರೆ ರೀತಿಯಲ್ಲಿ ಲೈಂಗಿಕ ದೌರ್ಜನ್ಯ ಎಸಗಿದ್ದಾನೆ. ಬೆದರಿಕೆ ಹಾಕುವಂಥದ್ದು, ಆಮೇಲೆ ಆಮಿಷ ಒಡ್ಡುವಂಥದ್ದು, ಇನ್ನು ಬೇರೆ ಬೇರೆ ರೀತಿ
ಅವಳಿಗೆ ವಿಶ್ವಾಸಕ್ಕೆ ತೊಗೊಳ್ಲಿಕ್ಕೆ ಮತ್ತು ಬೆದರಿಸಲಿಕ್ಕೆ ಏನು ಬೇಕು ಎಲ್ಲ ರೀತಿಗಳನ್ನ ಉಪಯೋಗಿಸಿ ಈ ಕೃತ್ಯ ಎಸಗಿದ್ದಾನೇನೋ ಅಂತ ತಿಳಿದು ಬಂದೆ. ಇನ್ನೂ ಇತರ ಮಹಿಳೆಯರಿಗೂ ಹಿಂಗೆ ಮಾಡಲ್ಲ. ಬೇರೆ ಬೇರೆ ಈಗ ಅವನದು ಮೊಬೈಲು ಮತ್ತು ಅವನದೇನು ಎಲೆಕ್ಟ್ರಾನಿಕ್ ಗ್ಯಾಡ್ಜೆಟ್ಸು ಅದೇನಿದ್ದಾವೆ ಅದನ್ನೆಲ್ಲ ತೊಗೊಳ್ತಾ ಇದ್ದಾರೆ. ಮತ್ತು ಅವ್ನು ಎಲ್ಲೆಲ್ಲಿ ಮೂವ್ಮೆಂಟ್ ಆಗಿದ್ದಾನೋ ಅಂಥದ್ದೆಲ್ಲ ಇದು ಮಾಡ್ತಾರೆ. ಆಮೇಲೆ ಅವ್ನ ಫೋನಲ್ಲಿ ಯಾರ್ಯಾರಿಗೆ ಕಾಂಟ್ಯಾಕ್ಟ್ ಮಾಡಿದ್ದ, ಅದ್ರ ಜೊತೆಗೆ ಮುಖ್ಯವಾಗಿ ಯಾರಿಗಾದ್ರೂ ಇದೇ ರೀತಿ ತೊಂದರೆ ಕೊಟ್ಟಿದ್ದಾನೆ ಅಂತಂದರೆ ನೊಂದವರು ದಯವಿಟ್ಟು ಬಂದು ತಮಗೆಲ್ಲಿ ಕಂಫರ್ಟಬಲ್ ಅನಿಸುತ್ತೆ, ಪೊಲೀಸ್ ಸ್ಟೇಷನ್ ಇರ್ಬೋದು, ಮಹಿಳಾ ಪೊಲೀಸ್ ಸ್ಟೇಷನ್ ಇರ್ಬೋದು, ಅಥವಾ ನಮ್ಮ ಆಫೀಸ್ ಇರ್ಬೋದು, DCP's ಆಫೀಸು, ACP ಆಫೀಸು, ಅಥವಾ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಅಧಿಕಾರಿಗಳಿಗೆ, ಅಥವಾ ಯಾವುದಾದ್ರೂ ಆಸ್ಪತ್ರೆಗೆ ತಾವೋದಂಥ ಸಂದರ್ಭದಲ್ಲಿ ಎಲ್ಲಿ ತಮಗೆ ಕಂಫರ್ಟಬಲ್ ಅನಿಸುತ್ತೋ ಅಲ್ಲಿಂದ ಕಂಪ್ಲೇಂಟ್ ಕೊಟ್ಟರೆ, ಅಥವಾ ನಮಗೆ ಫೋನ್ ಮುಖಾಂತರ, ವಾಟ್ಸಪ್ ಮುಖಾಂತರ ಈ ಥರ ಆಗಿದೆ ಅಂತ ಹೇಳಿದರೆ ನಾವೇ ಯಾವುದೇ ಕಾರಣಕ್ಕೂ ವಿಕ್ಟಿಮ್ ಯಾರಿದ್ದಾರೆ ಅವರ ಒಂದು ಐಡೆಂಟಿಟಿ ಡಿಸ್ಕ್ಲೋಸ್ ಆಗದ ರೀತಿಯಲ್ಲಿ ಅಗತ್ಯ ಬಿದ್ದರೆ ಪ್ರಕರಣ ದಾಖಲು ಮಾಡ್ಕೊಳ್ಳೋವಂಥದ್ದು ಮತ್ತು ತನಿಖೆ ಮಾಡೋವಂಥದ್ದು ಮಾಡ್ತೀವಿ.